ಮಳವಳ್ಳಿ ಫುಡ್ ಪಾಯ್ಸನ್ ಪ್ರಕರಣದಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಸಾವನ್ನಪ್ಪಿದರೆ ಹಲವರು ಅಸ್ವಸ್ಥಗೊಂಡಿರುವಂತಹ ಘಟನೆ ನಡೆದಿರುವಂಥದ್ದು. ಇನ್ನು ಅಂದು ಊಟವನ್ನು ತಯಾರಿಸಿದಂತಹ ಹೋಟೆಲ್ನ ಮಾಲೀಕರು ಸಿದ್ದರಾಜು ನಮ್ಮ ಜೊತೆ ಇದ್ದಾರೆ. ನೇರವಾಗಿ ಅವ್ರನ್ನೇ ಮಾತನಾಡಿಸ್ತೀನಿ. ಸರ್, ಒಂದು ರೀತಿ ಗಂಭೀರ ಪ್ರಕರಣ ಇದಾಗಿದೆ. ಅವತ್ತು ಎಷ್ಟು ಜನಕ್ಕೆ ಊಟವನ್ನು ತಯಾರಿಸಿದ್ರಿ ಸರ್? ಈ ಒಂದು ಫುಡ್ ಪಾಯ್ಸನ್ಗೆ ಕಾರಣ ಏನಾದರೂ ಗೊತ್ತಾ? ಏನು ಹೇಳ್ತೀರಾ? ಅವತ್ತು 150 ಜನಕ್ಕೆ ಅವ್ರಿಗೆ ಮಾಡಿದ್ವು, ನಮಗೆ 120 ಜನಕ್ಕೆ ಮಾಡಿದ್ವು. ಆದರೆ ಇದು ಏನಾಗಿದೆ ಅಂತ ಗೊತ್ತಿಲ್ಲ. ಆದರೆ 8-20ಕ್ಕೆ ಅವ್ರಿಗೆ ಕಳಿಸಿದ್ದೀವಿ, ನಮ್ಮದು ಇದಾಗಿದೆ. ಆದರೆ ಇದು ಅವ್ರದ್ದು ಶನಿವಾರ ನನಗೆ ಗೊತ್ತಾಗಿರೋ ಸಾಯಂಕಾಲ. ಮುಂದೆ ಏನಾಗಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಯಾರು ಸರ್ ಊಟಕ್ಕೆ ಆರ್ಡರ್ ಮಾಡಿದಂಥದ್ದು? ಎಷ್ಟು ಜನಕ್ಕೆ ಊಟ ವ್ಯವಸ್ಥೆ ಮಾಡೋಕ್ಕೆ ಹೇಳಿದ್ರಿ? ಏನೇನು ಮಾಡಿದ್ರಿ ಸರ್? ನಮಗೆ 150 ಜನಕ್ಕೆ ಅಂತ ಹೇಳಿದರು. ನಮಗೆ ಅವ್ರಿಗೆ 2 ಒಟ್ಟಿಗೆ ಮಾಡಿದ್ವು. ನಮಗೆ 120 ಜನ, ಅವ್ರಿಗೆ 150 ಜನಕ್ಕೆ. ಆದರೆ ಆ ಸೈಡುಗಳಿಂದ ಮಾಡಿದರು ಹೋಳಿ ಹಬ್ಬಕ್ಕೆ ಅಂತ. ಅವರೇ ಬಂದು ತಗೊಂಡೋಗಿದ್ರು ಸರ್. ಇದು ಬಾತು ಮತ್ತು ಮೊಸರು ಬಜ್ಜಿ ಚಟ್ನಿ ಮಾಡಿದರು ಸರ್. ಯಾರು ಹೇಳಿದ್ದು ಸರ್ ಊಟಕ್ಕೆ ಈ ವ್ಯವಸ್ಥೆ? 150 ಜನಕ್ಕೆ ಹೇಳಿದಂಥವ್ರು ಯಾರು ಅಂತ ಆರ್ಡರ್ ಕೊಟ್ಟಿದ್ದು ಸರ್? ಅವರು ಹುಡುಗರು ಫೋನ್ ಮಾಡಿದರು ಸರ್. ಯಾರು? ಅವ್ರ ಹುಡುಗರು ಬಾನು ಅಂತ ಮಾಡಿದರು ಸರ್. ಅಂದರೆ ಸೇಟುಗಳು ಹೋಳಿ ಹಬ್ಬದ ಹಿನ್ನೆಲೆಯಲ್ಲಿ ಮಾಡಿಸಿದಂಥದ್ದ ಸರ್? ಒಂದು 4 ದಿನದ ಮುಂಚಿತವಾಗಿ ಫೋನ್ ಮಾಡಿ ಹೇಳಿದರು ನಮಗೆ. ಹಿಂಗೆ ಯಾವಾಗಲೂ ಪ್ರತಿದಿನ ವರ್ಷವೂ ನನ್ನ ಕೈಲಿ ಮಾಡಿಸ್ತಿದ್ರು. ಈ ವರ್ಷವೂ ಅದೇ ಥರ ಮಾಡಿಸಿದ್ರು. ಅದೇ ಥರ ನಾನು ಮಾಡಿಕೊಟ್ಟಿದ್ದೆ. ಏನು ಅಂತ ನಮಗೆ ಗೊತ್ತಾಯ್ತಲ್ಲ. ಎಷ್ಟು ಜನಕ್ಕೆ ಸರ್? 150 ಜನಕ್ಕೆ? 150 ಜನಕ್ಕೆ ಸರ್. 150 ಜನಕ್ಕೆ ಮಾಡಿಕೊಟ್ಟಿದ್ದೆ. ಏನೇನು ಮಾಡಿಸಿದ್ರಿ ಸರ್? ಬಾತು, ಚಟ್ನಿ, ಮೊಸರು ಬಜ್ಜಿ. ಮೊಸರು ಬಜ್ಜಿ ಮತ್ತೆ 150 ಜನಕ್ಕೆ ಅವ್ರಿಗೆ ಆರ್ಡರ್ ಇವಾಗ ಏನು ಉದ್ಯಮಿಯವರು ಹೇಳಿದ್ರು ಅದಕ್ಕೆ ಮಾಡಿದ್ರಿ. ಜೊತೆಗೆ ನಿಮ್ಮ ಹೋಟೆಲ್ ಬರುವಂಥ ಗ್ರಾಹಕರಿಗಾಗಿ 120 ಎಕ್ಸ್ಟ್ರಾ ಮಾಡಿದ? 120 ಜನ ನಮ್ಮ ಹೋಟ್ಲಿಗಾಗಿ ಮಾಡಿದ್ವು. ಗ್ರಾಹಕರು ಬರ್ತಾರಲ್ಲ ಅವ್ರಿಗೋಸ್ಕರ. ಅದ್ರದ್ದು ನಮಗೆ ಮಾಹಿತಿ ಇರಲಿಲ್ಲ. ನಮಗೆ ಪೊಲೀಸ್ನವರು ಹಿಂಗೆ ಒಂದು 4-5 ಜನಕ್ಕೆ, ಒಂದು 10-12 ಜನಕ್ಕೆ ಇದಾಗದೆ ಅಂತ ಈಗ ಮಾಹಿತಿ ಹೇಳಿದ್ರು. ಆವಾಗ ನನಗೆ ಏನು ಅಂತ ಗೊತ್ತಾಯಿತು. ನಾವು ತಿಂದಿದ್ವು, ನಮಗೆ ಏನು ಆ ಥರ ಅನಿಸಿಲ್ಲ ಸರ್. ಅಂದರೆ ಅವತ್ತು ತಯಾರಿಸಿದಂಥ ಊಟ ನೀವು ನಾವು ಸೇವಿಸಿದ್ದೀವಿ ಸರ್. ಮತ್ತೆ ಊಟ ಅವತ್ತು ಎಷ್ಟು ಗಂಟೆಗೆ ತಯಾರಿಸಿದ್ರಿ ಸರ್? ನೀವೇ ತಯಾರಿಸಿದ್ದ ಅಥವಾ ಬೇರೆ ಸಿಬ್ಬಂದಿಗಳು ಜೊತೆ ಸೇರಿ ಮಾಡಿರುವಂಥದ್ದ ಏನು? ಸರ್, ಅವರೆಲ್ಲ ತರಕಾರಿ ಹೆಚ್ಚಿಕೊಟ್ರು, ನಾನೇ ರೆಡಿ ಮಾಡಿದ್ದು ಸರ್. ಪ್ರತಿ ಆರ್ಡ್ರ್ ಯಾವಾಗಲೇ ಬಂದರೂ ಪ್ರತಿ ಸರಿನೂ ನಾನೇ ಮಾಡೋದು. ಏಕೆಂದರೆ ರುಚಿಯಾಗಿರಲಿ, ಹೆಸರು ಕೆಟ್ಟೋಗ್ಬಿಡೋದು ಅಂತ ಆಗಿನಿಂದಲೂ ತರಕಾರಿ ಇದು ಅದು ಏನೇ ಆದರೂ ನಾನೇ ಮಾಡ್ತಿದ್ದೆ ಸರ್. ಅವತ್ತು ಅಡುಗೆ ನೀವೇ ತಯಾರಿಸಿದ್ದೆ? ನಾನೇ ತಯಾರಿಸಿದ್ದೀವಿ ಸರ್. ಮತ್ತೆ 15 ವರ್ಷಗಳಿಂದ ಹೋಟೆಲ್ಗಳು ನಡೆಸ್ಕೊಂಡು ಬರ್ತಾ ಇದ್ದೀರಿ ಸರ್. ಅದ್ರ ಜೊತೆಗೆ ಸರ್ಕಾರಿ ಕಾರ್ಯಕ್ರಮಗಳಿಗೆಲ್ಲರಿಗೂ ಕೂಡ ನೀವೇ ಊಟ ಸಪ್ಲೈ ಮಾಡ್ತಿದ್ದು ಅನ್ನೋದು ಮಳವಳ್ಳಿ ಟೌನ್ ವ್ಯಾಪ್ತಿಯಲ್ಲಿ? ಹೌದು ಸರ್. ನಾವು ಮಳವಳ್ಳಿ ಟೌನ್ ವ್ಯಾಪ್ತಿಗಳಲ್ಲಿ ನೀವು ಯಾರನ್ನೇ ಕೇಳಕ್ಕೆ ಬಂದರೂ ನಾವು ಆ ಥರ ಇದು ಮಾಡ್ತೀವಿ. ಯಾರನ್ನೇ ಕೇಳಿ ನಮ್ಮ ಮೇಲೆ ಕೆಟ್ಟದಾಗಿ ಯಾರೂ ಹೇಳೋದು ಇಲ್ಲ. ಏನಾಗಿದೆ ಅಂತ ನನಗೂ ಗೊತ್ತಾಯ್ತಾ ಇಲ್ಲ. ಅದು ತನಿಖೆ ಆದಮೇಲೆ ಏನು ಅಂತ ನನಗೂ ಗೊತ್ತಾಗೋದು. ಅಲ್ಲಿ ಗಂಟೆ ಏನೂ ಗೊತ್ತಾಯ್ತಾ ಇಲ್ಲ ಸರ್. ಅವತ್ತು ಊಟ ತಯಾರಿ ಮಾಡ್ಬೇಕಾದ್ರೆ ಸರ್ ಮಸಾಲೆಗಳೆಲ್ಲ ಆಗಿರ್ಬೋದು, ಬೇರೆ ಎಲ್ಲ ಆಹಾರ ಪದಾರ್ಥಗಳೆಲ್ಲವೂ ಕೂಡ ಅಂದರೆ ನೀವೇ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಮಾಡಿದಂಥದ್ದು? ಯಾವ್ಯಾವ ಮಸಾಲೆಗಳು ಬಳಸಿದ್ರಿ ಅಂತ ನೀವೇ ಓನಾಗಿ ಮಾಡ್ಕೊಂಡಿದ್ದ ಅಥವಾ ಯಾವ್ದಾರ ಪ್ಯಾಕೆಟ್ ಮಸಾಲೆಗಳು ಬಳಸಿದ್ದ ಸರ್? ನಾವು ಬೆಳ್ಳುಳ್ಳಿ ಪೇಸ್ಟನ್ನು ಮಾಡ್ತೀವಿ. ನಾವು ಜಾಸ್ತಿ ಮಸಾಲೆ ಹಾಕಲ್ಲ. ಬ್ಯಾಡಗೆ ಪುಡಿ ಮತ್ತು ಚಿಕನ್ ಮಸಾಲೆ, ಗರಂ ಮಸಾಲ, ಅದು ತೇಜು ಅದೇ ಹಾಕ್ತೀವಿ. ನಾವು ಜಾಸ್ತಿ ಬಳಸಲ್ಲ ಸರ್ ಬೇರೆ ಮಸಾಲೆಗಳ. ಆದರೆ ನಾವು ನಾಳೆಗೆ ಬೇಕಂದ್ರೆ ಇವತ್ತು ತರ್ತೀವಿ. ಇದು ನಾಳೆಗೆ ಬೇಕು ಅಂದರೆ ನೆನ್ನೆನೇ ತಂದಿರ್ತೀವಿ ಸರ್. ಹಾಗೆ ಈಗೆಲ್ಲ ಈಗ ಘಟನೆ ಆಗೋಗ್ಬಿಟ್ಟಿದೆ ಸರ್. ಹಲವರು ಅಸ್ವಸ್ಥ, ಇಬ್ಬರು ವಿದ್ಯಾರ್ಥಿಗಳು ಕೂಡ ಸಾವನ್ನಪ್ಪಿದ್ದಾರೆ. ಏನಾಗಿರ್ಬೋದು ಅಂತ ಹೇಳ್ತೀರಾ ಸರ್? ಸರ್, ಏನಾಗಿದೆ ಅಂತ ಗೊತ್ತಾಯ್ತಲ್ಲ. ನಾನು ಅವರು ಗುಣಮುಕ್ತರಾಗಿ ಬರಲಿ ಅಂತ ಹೇಳ್ತಾನೆ. ಅದು ಏನಾಗದೆ ಏನು ಅಂತ ತನಿಖೆ ಆದರೆ ಗೊತ್ತಾಗೋದು ನನಗೆ. ಅದೇನಾಗದೆ ಅಂತ ನನಗೆ ಪ್ರಾಬ್ಲಮ್ ಗೊತ್ತಾಯ್ತಲ್ಲ ಸರ್. ಸರ್, ಅವತ್ತು ಎಷ್ಟು ಗಂಟೆಗೆ ಊಟ ತಯಾರಿಸಿದ್ರಿ? ಎಷ್ಟು ಗಂಟೆಗೆ ಅವರು ಕೊಟ್ರಿ? ಮಕ್ಳಿಗೆ ಊಟವನ್ನು ತಲುಪಿಸಿದ್ದೆ ಯಾರು ಹಾಸ್ಟೆಲ್ಗೆ ಅಂತ? ಸರ್, ನಾನು ರೆಡಿ ಮಾಡಿ 8:20ಕ್ಕೆ ಅವ್ರಿಗೆ ಅವರೇ ತಗೊಂಡೋದ್ರು. 8:15ಗೆ ರೆಡಿ ಇತ್ತು. ಇದು 8:20ಕ್ಕೆ. 8:20ರಲ್ಲಿ ಅವರೇ ಬಂದು ತಗೊಂಡೋದ್ರು ಸರ್. ಆದರೆ ಹಾಸ್ಟೆಲ್ಗೆ ಯಾರು ತಲುಪಿಸಿದ್ರು ನಮಗೆ ಗೊತ್ತಿಲ್ಲ ಸರ್. ಅಂದರೆ ಮಧ್ಯಾಹ್ನ ಊಟಕ್ಕೆ ವ್ಯವಸ್ಥೆ ಮಾಡಿದ್ದು ಅಥವಾ ಬೆಳಗ್ಗೆನೆ ಮಾರ್ನಿಂಗೇ ಇದು ಮಾಡಿದ್ದು? ಬೆಳಗಿನ ತಿಂಡಿಗೆ. ತಿಂಡಿಗೆನೆ ಹೇಳಿದ್ದು? ಹೌದು ಸರ್. ಅಂದರೆ ಅಲ್ಲಿಗೆ ಆ ಸ್ಕೂಲ್ಗೆ ಅಂದರೆ ಗೋಕುಲ ವಿದ್ಯಾಸಂಸ್ಥೆಗೆ ಯಾರು ತಲುಪಿಸಿದ್ರು ಅನ್ನೋದರ ಮಾಹಿತಿ ಇದೆಯಾ ಸರ್? ನಿಮ್ಮ ಜೊತೆ ಏನಾದರೂ ಏನೋ ಫುಡ್ ಆರ್ಡರ್ ಮಾಡಿದಂತ ತಿಳಿಸಿದ್ರೆ? ಸರ್, ನನಗೆ ಮಾಹಿತಿ ಅವರು ಎಲ್ಲ ಆದಮೇಲೆ ಮಿಕ್ಕಿರೋದನ್ನು ಅಲ್ಲಿಗೆ ಕಳಿಸೋರೆ ಅಂತ ಗೊತ್ತು. ನಮ್ಮ ಅಲ್ಲಿಗೆ ವಿಚಾರಿಸಿದಾಗ 1:15 ಅಷ್ಟರೊಳಗೆ ಕಳಿಸಿದ್ರು ಅಂತ ಹೇಳಿದ್ರು ಸರ್. ಅಂದರೆ ಮಧ್ಯಾಹ್ನ 1:15 ಹೊತ್ತಿಗೆ ಮಕ್ಕಳುಗಳಿಗೂ ಕೂಡ ತಲುಪಿಸಿದ್ದಾರೆ ಅಂತ ಹೇಳಿದ್ರು ಸರ್.
ಏನಾಗಿರ್ಬೋದು ಸರ್ ಈ ಎಲ್ಲ ಈಗ ಇಷ್ಟು ಜನ ಅಸ್ವಸ್ಥರಾಗಿದ್ದಾರೆ? ಅದ್ರ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ಸರ್. ಅದು ತನಿಖೆ ಆದರೆ ಅದೇನು ಅದೇ ಅಂತ ನಮಗೂ ವಿಷಯ ಗೊತ್ತಾಯ್ತಲ್ಲ ಸರ್. ನಿಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ? ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್. ಯಾಕಂದರೆ ನಾನು 16 ವರ್ಷದಿಂದ ಮಾಡ್ಕೊಬತ್ತಾ ಇದ್ದೀನಿ. ಯಾರೂ ಒಂದು ಕೆಟ್ಟ ಹೆಸರು ನಮ್ಮ ಇಡೀ ಮಳವಳ್ಳಿ ಯಾರೂ ಹೇಳ್ತಾ ಇಲ್ಲ. ನೀವು ವಿಚಾರಿಸಿ ಆಮೇಲೆ ಇದು ಮಾಡಿ, ಏನೇನು ತನಿಖೆ ಆಗಲಿ ಇದಾಗಲಿ ತಪ್ಪಿಸೋರಿಗೆ ಇದಾಗಲಿ ಸರ್. ಸರ್ ನೀವು ಹೇಳ್ತಿದ್ರೆ 150 ಜನಕ್ಕೆ ನೀವು ಇವ್ರಿಗೂ ಕೂಡ ಅಂದರೆ ಆರ್ಡರ್ ಕೊಟ್ಟಿದ್ದಂಥವ್ರಿಗೆ ಕೊಟ್ಟಿದ್ದೀರಿ, ಉದ್ಯಮಿಯವ್ರಿಗೆ ಅಂತ ತಲುಪಿಸಿದ್ರಿ ಊಟನ ಅಂತ. ಅದರ ಜೊತೆಗೆ 120 ಜನ ಊಟ ಮಾಡಿದ್ರಲ್ಲ ಸರ್, ಅವರಲ್ಲಿ ಯಾರು ಅಸ್ವಸ್ಥರಾಗಿದ್ದಾರಾ? ಏನಾರು ಮಾಹಿತಿ ಪೊಲೀಸರು ವಿಚಾರಣೆ ಏನಾರು ಮಾಡಿದ್ರ ನಿಮ್ಮನ್ನ? ಸರ್ ಅದೇ ನನಗೆ ಅವರಿಂದಲೇ ಮಾಹಿತಿ ಗೊತ್ತಾದದ್ದು, ಪೊಲೀಸ್ ಮಾಹಿತಿಯಿಂದಲೇ ನಮಗೆ ಗೊತ್ತಾದದ್ದು ಈ ಥರ ಅಸ್ವಸ್ಥಗೊಂಡಿದ್ದಾರೆ, ಹಿಂಗಾಗಿದ್ದಾರೆ ಅಂತ. ಈಗ ಯಾವಾಗ ಭಾನುವಾರ ನನಗೆ ಅದು ವಿಷಯ ತಿಳಿದದ್ದು. ನಿಮ್ಮ ಹೋಟೆಲ್ನಲ್ಲಿ ಊಟ ಮಾಡಿದಂಥವ್ರು ಗ್ರಾಹಕರಿಗೂ ಏನಾದರೂ ಅಸ್ವಸ್ಥರಾಗಿದ್ದಾರೆ? ಅವ್ರಿಗೆ ಅನಾರೋಗ್ಯ ಏನಾರು ಕಾಡ್ತಾ ಇದೆಯಾ? ಸರ್ ಯಾರಿಗೂ ಏನೂ ಇಲ್ಲ, ನನಗೆ ಯಾರೂ ವಿಷಯ ತಿಳಿಸಿಲ್ಲ ಸರ್. ತಿಳಿಸಿಲ್ಲ, ಬರೀ ವಿದ್ಯಾರ್ಥಿಗಳು ಮತ್ತು ಸೇಟುಗಳು ಅವ್ರು ಮಾತ್ರ ಅಸ್ವಸ್ಥರಾಗಿ ಮಾಹಿತಿ ಕೊಟ್ಟಿದ್ದಾರೆ ಸರ್. ಪೊಲೀಸ್ ಮಾಹಿತಿಯಿಂದ ಇವ್ರಿಗಾಗದೆ ಅಂತ ಅದು ಗೊತ್ತಾಗಿತ್ತು, ಕೂಲಿ ಕಾರ್ಮಿಕರಿಗೆ ಆಗದೆ ಅಂತ. ನೀವು ಹೇಳ್ತಾ ಇದ್ರಿ ಸರ್, ಏನಾದರೂ ಅನುಮಾನ ಇದೆಯಾ ಸರ್? ಯಾಕೆಂತಂದ್ರೆ ನೀವೇ ಅಡುಗೆ ತಯಾರಿಸಿರುವಂಥದ್ದು, ನಿಮ್ಮ ಸಿಬ್ಬಂದಿಗಳಲ್ಲಿ ಭಾಳಷ್ಟು ಜನ ಹೆಲ್ಪ್ ಮಾಡಿದ್ರು ಅಂತ ಹೇಳ್ತಾ ಇದ್ದೀರಾ. CCTVಗಳೆಲ್ಲ ಇದ್ವಾ? ಅದೇನೋ ಪರಿಶೀಲನೆ ಮಾಡಿದ್ರಾ ಏನು? ಸರ್ CC ಕ್ಯಾಮ್ರಾ ಇದೆ, ಅದು ನಾನು ಪೊಲೀಸ್ಗೆ ಕಳಿಸಿದ್ದೀನಿ. ಅವರು ತನಿಖೆ ಮಾಡಿದ್ರೆ ಗೊತ್ತಾಯ್ತು ಸರ್, ನೋಡಿ ಇದು ಮಾಡಿದ್ರೆ. ಅವತ್ತು ನೀವು ಕಂಡಂಗೆ ಸರ್ ಯಾರಾದರೂ ಅನುಮಾನ ಇದೆಯಾ ನಿಮಗೆ ಅಂತ? ಯಾಕೆಂದರೆ 16-20 ವರ್ಷಗಳಿಂದಲೂ ಕೂಡ ಹೋಟೆಲ್ ನಡೆಸ್ಕೊಂಡು ಬರ್ತಾ ಇದ್ದೀರಿ, ಭಾಳಷ್ಟು ಹೆಸರು ಮಾಡಿರುವಂಥದ್ದು. ಆ ನಿಟ್ಟಿನಲ್ಲಿ ಆಗಿದೆಯಾ ಅಥವಾ ಏನು ಆಗಿರ್ಬೋದು ಅಂತ ನಿಮ್ಮ ಇದು? ಸರ್ ಅದ್ರ ಬಗ್ಗೆ ನಾನು ಯಾರು ಆ ಥರ ಇಲ್ಲ, ಅನುಮಾನ ಏನಿಲ್ಲ. ಆದರೆ ಏನು ಅಂತ ಗೊತ್ತಾಯ್ತಲ್ಲ ಸರ್. ಯಾಕಂದರೆ ನಮ್ಮ ಇರೋ ಹುಡುಗರುಗಳಲ್ಲಿ ಯಾರೂ ಆ ಥರ ಇಲ್ಲ, ಆಗಿನಿಂದ ಚೆನ್ನಾಗಿ ಕೆಲಸ ಮಾಡ್ಕೊಬಂದವ್ರೆ. ಏನು ಆ ಥರ ಏನಿಲ್ಲ ಸರ್. ಬೇರೆ ಯಾರ ಮ್ಯಾಗೂ ಏನೂ ಇದಿಲ್ಲ ನನಗೆ. ಇವಾಗ ಭಾಳಷ್ಟು ಜನ ಅಸ್ವಸ್ಥರಾಗಿದ್ದಾರೆ, ಏನು ಹೇಳ್ತೀರಾ ಈ ಸಂದರ್ಭದಲ್ಲಿ? ಸರ್ ನಾನು ಯಾಕೆಂದರೆ ನಮಗೂ ಇದ್ದಿದ್ದಂಗೆ, ಯಾಕೆ ಅವರು ಪಾಪ ಅಸ್ವಸ್ಥವಾಗಿ ಅವರು ಗುಣಮುಖವಾಗಿ ಬರಲಿ, ನಮಗೂ ಅದನ್ನೇ ದೇವರಲ್ಲಿ ಕೇಳ್ಕೊತಾವ್ನಿ. ನನಗೆ ಬೇಜಾರಾಯಿತು, ಈ ಥರ ಹಿಂಗಾಯಿತು ಅಂದಾಗ ಆ ವಿಷಯ ತಿಳಿದಾಗ ಬೇಜಾರಾಯ್ತು ನನಗೆ. ಸಖತ್ತು ಇದಾಗಿದೆ. ನೀವೇನಾದರೂ ತನಿಖೆಗೆ ಒತ್ತಾಯ ಮಾಡ್ತೀರಾ ಇಂಥ ಈ ನಿಟ್ಟಿನ ತನಿಖೆ ಮಾಡಿ ಅಂತ ಏನಾದರೂ? ಏನು ಹೇಳ್ತೀರಾ? ಸರ್ ನಾನು ಎಲ್ಲ ಹೇಳಿದ್ದೀನಿ, ಏನಿರೋ ಚೆಕ್ ಮಾಡಿ ಸರ್, ಅದು ಏನು ಪ್ರಾಬ್ಲಮ್ ಆಗಿದೆ ಆ ತನಿಖೆ ಮಾಡಿ ಅಂತಲೇ ಹೇಳಿದ್ದೀನಿ ಸರ್. ಹೌದು ಸರ್, ಆಗಲಿ. ಇದಿಷ್ಟು ಹೋಟೆಲ್ ಮಾಲೀಕರಾದಂತಹ ಸಿದ್ದರಾಜ್ ಅವರವರ ಮಾತಾಗಿರುವಂಥದ್ದು. ಅಂದರೆ ಅವತ್ತು ಊಟವನ್ನು ನಾನೇ ತಯಾರಿಸಿದ್ದೆ, ಯಾಕೆ ಹೀಗಾಯಿತು ಅನ್ನೋದು ಕೂಡ ನನಗೆ ಗೊತ್ತಾಗಿಲ್ಲ. ಈ ರೀತಿಯ ಘಟನೆ ಯಾವತ್ತೂ ಕೂಡ ಆಗಿರಲಿಲ್ಲ. ತಪ್ಪಿತಸ್ಥರು ಯಾರೇ ಇರಲಿ ಅದರ ಬಗ್ಗೆ ಸೂಕ್ತವಾದಂಥ ತನಿಖೆಯನ್ನು ಮಾಡಿ ಕ್ರಮ ಕೈಗೊಳ್ಳಿ ಎಂಬ ನಿಟ್ಟಿನಲ್ಲಿ ಒತ್ತಾಯವನ್ನ ಸಿದ್ದರಾಜ್ ಅವರು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅರ್ಷಿತ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಳವಳ್ಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.